ಈಗ ನಿಮ್ದೇನು ಟೋನರ್ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ತಿರೋದು? ನಂದು ಕ್ಯಾಬ್ ಡ್ರೈವರ್ ಸರ್. ನಾವು ಪ್ರತಿಯೊಬ್ಬ ಡ್ರೈವರ್ಗೆ ಈ ಟೌನರ್ ಅನ್ನೋ ಒಂದು ಸಂಸ್ಥೆ ಏನಿದೆ, ಇದೊಂದು ಆ ತರ ಒಂದು ಸಂಸ್ಥೆ ಆ ಟೈಪ್ ಇದೆ. ಇವ್ರದ್ದೇನ್ ಕೆಲಸ ಅಂದ್ರೆ ಟೆಕ್ನಾಲಜಿ ಕೊಡ್ತಾರೆ ನಮಗೆ. ಆ ಟೆಕ್ನಾಲಜಿ ಬಳಸ್ಕೊಳಕ್ ನಾವು ದುಡ್ಡು ಕಟ್ತೀವಿ. ಅಂದ್ರೆ 20 ರೂಪಾಯಿ ಒಂದು ದಿನಕ್ಕೆ ಚಾರ್ಜ್ ಇರ್ತದೆ. ನಾವು ಕಟ್ಟಿಬಿಟ್ಟು ನಾವು ಯಾವುದೇ ಬಾಡಿಗೆ ಬಂದರೂ ಕೂಡ ಇದ್ರಲ್ಲಿ ಮೀಟ್ರ್ ಸ್ಟಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ನಮ್ಮ ಹೆಸರಲ್ಲಿ, ನಾನು ಉದಾಹರಣೆಗೆ ನಂದೊಂದು ಗಾಡಿ ಇದೆ ಅಂದರೆ ಗಾಡಿ ಹೆಸರು ಇರುತ್ತೆ, ನಂಬರ್ ಇರುತ್ತೆ, ಮತ್ತು ನಾನು ಈಗ ಜೈ ಬಜಾರಂಗಿ ಕ್ಯಾಬ್ಸ್ ಅಂತ ಇಟ್ಕೊಂಡಿದ್ದೀನಿ. ಆ ಹೆಸರಲ್ಲಿ ಜನಕ್ಕೆ ಬಿಲ್ ಕಳಿಸ್ಬಿಟ್ಟು ಸರ್ಕಾರ ಹೇಳಿರೋ ಪ್ರಕಾರದಲ್ಲಿ 24 ರೂಪಾಯಿ 28 32 ಇದೆ. ಆ ಕ್ಯಾಟಗರಿ ವೈಸಲ್ಲಿ ಬಿಲ್ ಕೊಟ್ಬಿಟ್ಟು ನಾನು ದುಡ್ಡು ತಗೊತಾ ಇದ್ದೀನಿ. ಈ ಓಲಾ ಉಬರ್ ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರ ಹೆಸರುಗಳನ್ನ ಬೆಳೆಸೋದಕ್ಕೋಸ್ಕರ ಕಡಿಮೆ ರೇಟಲ್ಲಿ ಜನಕ್ಕೆ ತೋರಿಸ್ತಾನೆ. ನಾವೇನು ಮಾಡ್ತಾಯಿದ್ದೀವಿ ನೋಡಿ ಸ್ವಾಮಿ, ಕಡಿಮೆ ರೇಟಿಗೆ ನಾವು ಬರೋಕ್ಕಾಗಲ್ಲ, ನಮ್ಮ ಸರ್ಕಾರ ಹೇಳಿರೋದು ನಾವು ತಗೊಬೇಕು, ನಾವು ಬಿಲ್ ಕೊಡ್ತಾಯಿದ್ದೀವಿ, ದಯವಿಟ್ಟು ನಮ್ಗೆ ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ಕೆಲವರು ಕೊಡ್ತೀನಿ ಅಂತಾರೆ, ಇಲ್ಲ ಕೆಲವರು ಗಲಾಟೆ ಮಾಡ್ತೀನಿ ಅಂತಾರೆ. ನಾವು ಏನಾರು ಮಾಡ್ಕೊಳ್ಳಿ ಸರ್, ಬೇಕಾದ್ರೆ ಪೊಲೀಸ್ನವರೇ ಕರ್ಸ್ಕೊಳ್ಳಿ, ನಮ್ಮ ಹಕ್ಕಿದೆ ನಮ್ಗೆ ಹೇಳಿದೆ. ಈಗ ಒಬ್ಬ ಆಟೋ ಡ್ರೈವರು ಮಿನಿಮಮ್ 36 ರೂಪಾಯಿ ಮೇಲೆ ಕೇಳಿದ್ರೆ ಕಂಪ್ಲೇಂಟ್ ಮಾಡ್ಬೋದು, ಫಿಕ್ಸ್ ರೇಟು. ಹಂಗೆ ನಮಗೂ ಕೂಡ ಫಿಕ್ಸ್ ರೇಟ್ ಆಗಿದೆ. ಅದಕ್ಕೆ ಕಡಿಮೆನೂ ಕೊಡಂಗಿಲ್ಲ, ಅದಕ್ಕೆ ಜಾಸ್ತಿನೂ ತಗೊಳಂಗಿಲ್ಲ. ಇವ್ರು ಓಲಾದವರು ಪೀಕ್ ಅವ್ರು ಅನ್ಕೊಂಡು ಒಂದೊಂದ್ಸಲ ಜಾಸ್ತಿ ತಗೊಂತಾರೆ. ಈಗ ಅದನ್ನ ಕಂಪ್ಲೇಂಟ್ ಮಾಡ್ಬೇಕಾಗಿರೋದು ಕಸ್ಟಮರು. ಈಗ ನನಗೇನೆ ಅವರು ಗಾಡಿ ಜಾಸ್ತಿ ದುಡ್ಡು ಕೊಟ್ರೆ ನನ್ನ ಮೇಲೂ ಒಂದು ಕಂಪ್ಲೇಂಟ್ ಕೊಡಬೇಕು, ಗೌರ್ಮೆಂಟ್ ಇವ್ರ ಮೇಲೂ ಕಂಪ್ಲೇಂಟ್ ಕೊಡಬೇಕು. ನಾವೇನು ಮಾಡ್ತೀವಿ, ಇವ್ರು ಏನು ಮಾಡ್ತಾರೆ ಗೊತ್ತಾ ಸರ್, 12 ಅವರ್ ಡ್ಯೂಟಿ ಮಾಡ್ತೀವಿ ಅನ್ಕೊಳ್ಳಿ, ಅಥವಾ 24 ಗಂಟೆಯಲ್ಲಿ 4 ಅವರ್ ಮಾತ್ರ ಜಾಸ್ತಿ ಕೊಡ್ತಾನೆ. ಇನ್ನು ಉಳಿದಿದ್ದೆಲ್ಲ ಅವರು ಕೂಡ